ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂತ ಅದ್ಭುತನ ಸೃಷ್ಟಿ ಮಾಡ್ದವನ್ಗೆ ಕಲಾವಿದ ಅಂದ್ರೆ ತಪ್ಪಾಗಲ್ಲ ಅಲ್ವಾ? ಏನೋ ಕೊಯ್ತಾವಳೆ. ಅದಕ್ಕಿಂತ ಇನ್ನೂ ಎತ್ತರವಾದ ಪದ ಬೇಕು ಆ ದೇವ್ರನ್ನ ಹೊಗಳದಿಕ್ಕೆ. ಅಬ್ಬಾ ಭುವಿ, ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನೆಲ್ಲೋ ನಿನ್ನ ದದ್ದಿ ಅನ್ಕೊಂಡಿದ್ನಲ್ಲೇ. ಆ ಥರ ಎಲ್ಲ ಲುಕ್ ಕೊಡಬೇಡ. ಅದು ಅಟ್ಮಾಸ್ಫಿಯರ್ ಬೇರೆ ಚೆನ್ನಾಗಿದೆ, ಆಮೇಲೆ ನೋಡಿದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಭುವಿ, ನೀನ್ ನೋಟಕ್ಕೆ ನನಗಿಂತ ಸ್ಪೀಡಾಗಿ ಐಸ್ ಕ್ರೀಮ್ ಕರಗ್ತಾ ಇದೆ. ತಗೋ, ಮೊದಲು ಇದನ್ನು ತಿನ್ನು. ಅಲ್ಲ ರೀ, ಒಂದೇ ಒಂದ್ ತಂದಿದ್ದೀರಾ, ನಿಮಗ್ ಬೇಡ್ವಾ? ಎಲ್ಲಿ ಇನ್ನೊಂದು? ಒಂದೇನಾ ಭುವಿ? ಸರಿಯಾಗಿ ನೋಡಿ, ಎರಡಿದೆ. ಎರಡಾ? ಎಲ್ರಿ ಎರಡಿದೆ ನೋಡಿ, ಒಂದೇ ತಂದಿದ್ದೀರಾ? ಇಲ್ಲ ಭುವಿ, ಎರಡಿದೆ. ಒಂದು ನಿನ್ನಿಷ್ಟದ್ದು, ಇನ್ನೊಂದು ನನ್ನಿಷ್ಟದ್ದು. ಏನೋ ಅಪ್ಪ, ನೀವ್ ಹೇಳ್ತಿರೋದ್ ನನಗಂತೂ ಅರ್ಥ ಆಗ್ತಿಲ್ಲ. ಎಲ್ಲ ಒಗ್ಡೊಗ್ಟಾಗೆ ಮಾತಾಡ್ತೀರಾ. ಸರಿ, ಐಸ್ ಕ್ರೀಮ್ ಕರ್ಗೋಷ್ಟ್ರಲ್ಲಿ ನಾನು ಐಸ್ ಕ್ರೀಮ್ ತಿಂತೀನಿ. ಮೊದಲು ನೀನು ತಿನ್ನು, ಆಮೇಲೆ ನಾನು ತಿಂತೀನಿ. ಇಲ್ಲಿ ಐಸ್ ಕ್ರೀಮ್. ಕೊಡಿಲಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಮಾಡಿದ್ರಿ ನೀವು? ಬನ್ರಿ ಮೇಲೆ. ನಾನು ಹೇಳ್ದೆ ನಿಮಗ್ ಹೋಗೋದ್ ಬೇಡ ಅಂತ. ನನ್ ಮಾತೇ ಕೇಳಲಿಲ್ಲ ನೀವು. ಯಾರಾದ್ರೂ ಸಮುದ್ರಕ್ಕೆ ಹೋಗಿ ಪರಿಕೈಯಲ್ಲಿ ಮೀನ್ ಹಿಡಿತಾರ? ನನಗೆ ಯಾವ ಪರಿಕೆನೂ ಬೇಡ, ಪ್ಲೀಸ್ ಬನ್ನಿ. ದೇವ್ರೆ, ನನ್ ಗಂಡನ್ ಕಾಪಾಡಪ್ಪ. ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಇವ್ರು ಹಿಂಗ್ ಸಮುದ್ರಕ್ಕೆ ಇಳಿತಾರೆ ಅಂತ ಗೊತ್ತಿದ್ರೆ ನಾನ್ ನನ್ ಬೈಕೇನೆ ಹೇಳ್ಕೊತಿರ್ಲಿಲ್ಲ. ಯಾಕೆ ಈ ತರ ನಿರ್ಧಾರ ತಗೊಂಡಿದ್ದೀರಾ? ಅವ್ರಿಲ್ದೆ ನಾನಿರಲ್ಲ, ಅವ್ರಿಲ್ದೆ ನಾನಿರಲ್ಲ, ಅವ್ರಿಲ್ದೆ ನಾನು ಜೀವಂತವಾಗಿರಲ್ಲ. ನಾನು ಸತ್ ಹೋಗ್ತೇನೆ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಏನ್ ಮಾಡ್ಬೇಕಿತ್ತು ಅದನ್ನ ಹೇಳಿ. ಆಯ್ತು ಆಯ್ತು, ಸಾರಿ ದೀಪು, ಅಳಬೇಡ. ಇವಾಗ್ಲೇ 10 ಎಲ್ಲ ಸ್ಟಾಕು ಖಾಲಿ ಮಾಡ್ಬಿಟ್ರೆ ಫಿಶ್ ಫ್ರೈ ಮಾಡ್ಬೇಕು, ಅಲ್ಲಿಂದ ಹೊಗೆ ಬರುತ್ತೆ. ಅವಾಗ ಅಳೋದಿಕ್ಕೆ ಕಣ್ಣೀರ್ ಹೆಂಗ್ ತರ್ತೀಯ? ಸ್ವಲ್ಪ ಉಳಿಸ್ಕೋ ಸ್ಟಾಕ್ನ. ನಿಮ್ದು ಯಾವಾಗ್ಲೂ ತಮಾಷೆನೆ, ಸ್ವಲ್ಪ ಸುಮ್ನೆ ಇರಿ. ನಾವ್ ಯಾರ್ಯಾರಿಗೋಸ್ಕರನೋ ಏನೇನೋ ರಿಸ್ಕ್ ತಗೊಂತೀವಿ ಜೀವನದಲ್ಲಿ. ನಮ್ಮವ್ರಿಗೋಸ್ಕರ ಒಂದು ಚಿಕ್ಕ ರಿಸ್ಕ್ ತಗೊಳಕ್ಕಾಗಲ್ವಾ? ಒಬ್ಬ ಗಂಡ ಆಗಿ ನನ್ನ ಹೆಂಡತಿದು ಬಸ್ರಿ ಬೈಕ್ ಈಡೇರ್ಸಕ್ಕಾಗಿಲ್ಲ ಅಂದ್ರೆ ಏನೇ ಪ್ರಯೋಜನ? ನೀನೇನ್ ಕೇಳಿದೆ ದೀಪು? ಆಕಾಶದಲ್ಲಿರೋ ಚಂದ್ರನ್ ಕೇಳಲಿಲ್ವಲ್ಲ, ಅಥವಾ ಅಲ್ಲೆಲ್ಲೋ ಕಾಡಲ್ಲಿ ಬೆಳೆದಿರೋ ಅಣಬೆ ಕೇಳಲಿಲ್ವಲ್ಲ? ಆಫ್ಟರ್ ಆಲ್ ಜಸ್ಟ್ ಮೀನು.
ಅದ್ರಲ್ಲೂ ಅದು ನಿನ್ನ ಬಯಕೆ. ಹೆಂಡತಿ ಬಯಕೆನ ತೀರ್ಸಕ್ಕಾಗ್ದೇ ಇರೋನು ಒಬ್ಬ ಗಂಡ ಏನು? ಹ? ದೀಪು, ಆಕಾಶದಲ್ಲಿ ಮೂಡಿದಂಥ ಚಿತ್ತಾರ ನೀನಾದೆ, ಮಳೆಗಾಲದಲ್ಲಿ ಬಂದ ಒಂದು ಸೊಗಸಾದ ಬಿಸಿಲಾದೆ, ಕಲ್ಪನೆಗೂ ಮೀರಿ ನೀನೇ ಎಲ್ಲ. ದೀಪು, ಬೇರೇನೆಲ್ಲ ನಿನ್ ಕಣ್ಣೀರೇ ಮುತ್ತಾಗಿದೆ. ಅಲ್ಲ ದೀಪು, ಒಂದು ಮುತ್ತನ್ನ ನೀನು ನಿನ್ನ ಹೊಟ್ಟೆಲ್ ಇಟ್ಕೊಂಡು ಜೋಪಾನವಾಗಿ ಬೆಳೆಸ್ತಾ ಇದ್ದೆ. ಯಾವಾಗ್ಲೂ ತನ್ನ ಗಂಡನ ಸಂತೋಷನೇ ಬಯಸೋ ನನ್ನ ಮುತ್ತಿನಂತ ಹೆಂಡತಿಗೆ ನನ್ನ ಕಡೆಯಿಂದ ಇದೊಂದು ಸಣ್ಣ ಉಡುಗೊರೆ. ನೀನೇ ಎಲ್ಲ, ಬೇರೇನೆಲ್ಲ, ನೀನೇ ಎಲ್ಲ, ಬೇರೇನೆಲ್ಲ, ನೀನೇ ಎಲ್ಲ. ನನ್ನ 2 ಮುತ್ತುಗಳಿಗೆ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಮುತ್ತಿನ ಕಾಣಿಕೆ. ದೀಪು, ಮಳೆ ಸುರಿಸೋ ಎಲ್ಲ ಹನಿಗಳು ಮುತ್ತಾಗೋ ಹಾಗಿದ್ದಿದ್ರೆ ಸಮುದ್ರ ತುಂಬ ಬರೀ ಮುತ್ತೆ ತುಂಬಿರ್ತಿತ್ತು. ಆಗ ನಾವು ಮರಳು ಮೇಲಲ್ಲ, ಮುತ್ತಿನ ಮೇಲೆ ನಡಿಬೇಕಿತ್ತು. ಅದಕ್ಕೆ ಬೆಲೆ ಇರ್ತಿರ್ಲಿಲ್ಲ. ಆದರೆ ಸ್ವಾತಿ ಮಳೆಗೆ ಬೀಳೋ ಕೆಲವು ಹನಿಗಳು ಮಾತ್ರ ಮುತ್ತಾಗುತ್ತೆ. ಹೇಗಿದೆ ಅಲ್ವಾ ಆ ದೇವ್ರ ಸೃಷ್ಟಿ? ದೀಪು, ಈ ಮುತ್ತು ನಿಷ್ಕಲ್ಮಶವಾದ ಪ್ರೀತಿಯ ಸಂಕೇತ. ಐ ಲವ್ ಯು ದೀಪು. ಅದು ಆ ಅರ್ಥ ಆಯ್ತು, ನಾನೇ ಹೇಳ್ತೀನಿ. ಐ ಲವ್ ಯು ಟು. ಏನು ಕನ್ಫ್ಯೂಸ್ ಆಯ್ತಾ? ಯಾಕೆ ಆ ಥರ ಹೇಳಿದೆ ಅನ್ಕೊಂಡ್ಯಾ? ಐ ಲವ್ ಯು ಅಂತ ಹೇಳಿದ್ದು ನಿನಗೇನೆ, ಆದರೆ ಐ ಲವ್ ಯು ಟು ಅಂತ ಹೇಳಿದ್ದು ನನ್ನ ಮಗುಗೆ. ಈಗ ನೀನು ಒಬ್ಳಲ್ಲ ಅಮ್ಮ, ಇಬ್ರು. ನೆನ್ಪಿರ್ಲಿ, ನೀನು ನನಗೆ ಜೀವ ಆದ್ರೆ ಆ ಮಗು ನನ್ನ ಜೀವಕ್ಕೆ ಜೀವ. ನೀನೊಬ್ಳಿಗೆ ಮಾತ್ರ ಲವ್ ಯು ಅಂದ್ಬಿಟ್ರೆ ಪಾಪ ನನ್ನ ಕಂದಾಗೆ ಕೋಪ ಬರಲ್ವಾ? ನೋಡು, ಪಪ್ಪ ಬರೀ ಮಮ್ಮಿಗೆ ಮಾತ್ರ ಲವ್ ಯು ಅಂತ ಹೇಳ್ತು, ನನಗೆ ಹೇಳಲೇ ಇಲ್ಲ ಅಂತ. ಅದು ಕೋಪ ಮಾಡ್ಕೊಳತ್ತೆ ತಾನೆ, ಬೇಜಾರು ಮಾಡ್ಕೊಳತ್ತೆ ತಾನೆ. ದೀಪು, ನೀನು ಹೊಳಿತಾ ಇರೋಂಥ ಮುತ್ತು, ಅದು ನೀನೊಳಗೆ ಬೆಳೀತಾ ಇರೋಂಥ ಮುತ್ತು.